ಮೊದಲ ಅವಾರ್ಡನ್ನು ನೀಡ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ರಿಷಬ್ ಶೆಟ್ಟಿ ಸರ್. ಫಸ್ಟ್ ಕ್ಯಾಟಗರಿ ಬೆಸ್ಟ್ ಪ್ರೋಗ್ರಾಮ್ ಆಫ್ ದ ಇಯರ್ ಇನ್ ಕನ್ನಡ. ಬೆಸ್ಟ್ ಪ್ರೋಗ್ರಾಮ್ ಆಫ್ ದ ಇಯರ್ ಇನ್ ಕನ್ನಡ. ಈ ಪ್ರಶಸ್ತಿ ಯಾರಿಗೆ ಸಲ್ಲುತ್ತೆ ಅನ್ನೋದನ್ನ ರಿಷಬ್ ಶೆಟ್ಟಿ ಸರ್ ಅನೌನ್ಸ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. TNIT ಬೆಸ್ಟ್ ಪ್ರೋಗ್ರಾಮ್ ಆಫ್ ದ ಇಯರ್, ದ ಲೀಡರ್ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನ ದ ಲೀಡರ್ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ನೀಡಿದ್ದಾರೆ. ಕಂಗ್ರಾಚುಲೇಷನ್ಸ್ ರವಿಕುಮಾರ್ ಸರ್. ಬೆಸ್ಟ್ ಪ್ರೋಗ್ರಾಮ್ ಆಫ್ ದ ಇಯರ್ ಇನ್ ಕನ್ನಡ ಗೋಸ್ ಟು ದ ಲೀಡರ್ ನ್ಯೂಸ್ ಫಸ್ಟ್ ಕನ್ನಡ. ಇವಾಗಿನ ದ ಲೀಡರ್ ಕಾರ್ಯಕ್ರಮಕ್ಕೆ ಬೆಸ್ಟ್ ಪ್ರೋಗ್ರಾಮ್ ಆಫ್ ದ ಇಯರ್ ಪ್ರಶಸ್ತಿ ಸರ್ಕಾರ. ಒಂದೆರಡು ಮಾತು ಹೇಗೆ ಅನ್ನಿಸ್ತಾ ಇದೆ ಲೀಡರ್ಗೆ ಲೀಡರ್ ಪ್ರಶಸ್ತಿ ಸಿಕ್ಕಿದೆ ಅಂತ? ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಪ್ರಶಸ್ತಿ ಸ್ವೀಕಾರ ಮಾಡೋಕ್ಕೆ ಬಂದಿರತಕ್ಕಂಥ ಕನ್ನಡ ನ್ಯೂಸ್ ಚಾನಲ್ಸ್ನ ಜರ್ನಲಿಸ್ಟ್ಗಳು ಮತ್ತು ಟೆಕ್ನಿಕಲ್ ಟೀಮ್, ಪ್ರೊಡಕ್ಷನ್ ಟೀಮ್ ಎಲ್ಲರಿಗೂ ನಾನು ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಮಾಡ್ತಾ, ಮತ್ತು ಇದೇ ಮೊದಲನೇ ಬಾರಿಗೆ ಸೌತ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರನ್ನು ಗುರುತಿಸಿ ಪ್ರಶಸ್ತಿ ಕೊಡ್ತಿರೋದು ನಿಜವಾಗಲೂ ಸಂತೋಷದ ವಿಚಾರ. ಐ ಕಂಗ್ರ್ಯಾಚುಲೇಟ್ ಆಲ್ ದ ಜರ್ನಲಿಸ್ಟ್ ಹೂ ಹ್ಯಾವ್ ಕಮ್ ಆಲ್ ದ ವೇ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಸೌತ್ ಇಂಡಿಯಾ. ಐ ಅಪ್ರಿಷಿಯೇಟ್ ಯುವರ್ ಪಾರ್ಟಿಸಿಪೇಷನ್. ಈ ಪ್ರಶಸ್ತಿ ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ನಾನು ಯಾವತ್ತೂ ಆ್ಯಂಕರ್ ಮಾಡಿದವನಲ್ಲ. ನಾನು 25 ವರ್ಷ ಪತ್ರಕರ್ತನಾಗಿ ಬೇರೆ ಬೇರೆ ಚಾನಲ್ಗಳನ್ನ ಮುನ್ನಡೆಸಿದ್ದೀನಿ. ಆದರೆ ದ ಲೀಡರ್ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಬಂದು ನೀವೇ ಆ್ಯಂಕರಿಂಗ್ ಮಾಡಬೇಕು ಅಂತ. ನಾನು ನೂರಾರು ಜನ ಆ್ಯಂಕರ್ಗಳನ್ನ ತಯಾರು ಮಾಡಿದ್ದೀನಿ ಸರ್, ಯಾವತ್ತೂ ಆ್ಯಂಕರ್ ಮಾಡಿರಲಿಲ್ಲ. ಬಟ್ ಆ್ಯಂಕರಿಂಗ್ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಅನ್ನಿಸ್ತು ಆ್ಯಕ್ಚುಲಿ. ಯಾಕಂದರೆ ಟ್ರೈನಿಂಗ್ ಕೊಡೋದು ಈಸಿ, ಅದನ್ನೇ ಕ್ಯಾಮ್ರಾ ಮುಂದ್ಗಡೆ ಮಾಡೋದು ಕಷ್ಟ ಅನ್ಸುತ್ತೆ. ಸೊ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಮತ್ತು ಸಂತೋಷದ ವಿಚಾರ ಏನಂತಂದರೆ 3 ತಿಂಗಳು ಈ ಕಾರ್ಯಕ್ರಮ ಕನ್ನಡ ಮೀಡಿಯಾದಲ್ಲಿ ನಂಬರ್ 1 ಕಾರ್ಯಕ್ರಮ ಆಗಿ ಹೊರಹೊಮ್ಮಿದೆ. ಸೊ ಅದು ನಿಜವಾಗ್ಲೂ ಇಡೀ ಟೀಮ್ಗೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ ದ ಲೀಡರ್ಗೆ, ಇಡೀ ಟೀಮ್ಗೆ ಸಲ್ಲಬೇಕಾದಂಥ ಪ್ರಶಸ್ತಿ ಇದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಚಾರ ಏನಂದರೆ ಈ ಪ್ರಶಸ್ತಿ ರಿಷಬ್ ಶೆಟ್ಟಿ ಅವರಿಂದ ತಗೊಂಡಿರೋದು ನಿಜವಾಗ್ಲೂ ಸಂತೋಷ. ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಅವ್ರಿಗೆ ಸಿಕ್ಕಿದೆ. ಸೊ ಬೆಸ್ಟ್ ಆ್ಯಕ್ಟರಿಂದ ಲೀಡರ್ ಪ್ರಶಸ್ತಿ ನಾನು ಸ್ವೀಕಾರ ಮಾಡ್ತಿರೋದು ನಿಜವಾಗ್ಲೂ ನನಗೆ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಚಾರ, ರಘು ಭಟ್ ಅವರು ಪ್ರತಿ ವರ್ಷ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.